ಎಸ್. ಅಂಡ್ ನೀವು ಅಣ್ಣ ಒಂದು ಟೈಮ್ನಲ್ಲಿ ಶಿವಣ್ಣ ಅವ್ರ ಜೊತೆಗೆ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಂಥವ್ರು. ಶ್ರೀಕಂಠ. ಹೌದು. ಸೊ ಅಲ್ಲಿಂದ ಇಲ್ಲಿಯ ಒಂದು ಜರ್ನಿ ಮತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದಂಥವ್ರು. ಸೊ ಶಿವಣ್ಣನ ಜೊತೆ ಒಂದು ಒಡನಾಟ ಹೇಗಿತ್ತು? ನಾವು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದಾಗ ಶ್ರೀಕಂಠ ರಾಕ್ಲೈನ್ ಸ್ಟುಡಿಯೋ ಹತ್ರ, ಶ್ರೀಕಂಠ ಮೂವಿಲಿ ನಾನು PC ಕ್ಯಾರೆಕ್ಟ್ರು, ಏನೋ ತಳ್ಳೋದಿರುತ್ತೆ, ಅಲ್ಲೇನು ಕಾಣಿಸ್ತೀನಿ, ಲೈಟಾಗಿ ಮುಖ ಕಾಣುತ್ತೆ, ಸ್ಕ್ರೀನ್ಶಾಟ್ ಹೊಡ್ಕೊಬೋದು ನಮ್ಮ ಮುಖ ಇದೆಯಪ್ಪ ಅಂತ. ಅವಾಗ ಇನ್ನೂ ಮೀಸನೆ ಬಂದಿರಲಿಲ್ಲ ಅಂದಾಗ. ಇನ್ನು ಇದು ಚೌಕದಲ್ಲಿ ಮಾಡಿದ್ದೀನಿ. ಚೌಕದಲ್ಲಿ ಬರೀ ಒಂದು ಕ್ಯಾರೆಕ್ಟರ್ ಮಳೆಯಲ್ಲಿ ನೆಂದಿರೋ ಸೀನು, ಬರೀ ಒಂದೇ ಒಂದು ಜೂನಿಯರ್ ಆರ್ಟಿಸ್ಟ್ ಮಧ್ಯೆ ಇರೋದು. ಒಂದು ವರ್ಷ ಶುಕ್ರವಾರ ಪೇಪರ್ ಹಾಕ್ಸ್ಕೊಂಡಿದ್ದೀನಿ, ಯಾವತ್ತು ರಿಲೀಸ್ ಅಂತ. ಊರಿಗೆಲ್ಲ ಮಾಡಿದ್ದೀನಿ. ವಿಟ್ರಿಲ್ ಮಾಡಿದ್ದೀನಿ. ಧರ್ಮಕೀರ್ತಿ ಸರ್ ಆಚೆ ಬರ್ಬೇಕಾದ್ರೆ ಜೈಲಲ್ಲಿ ಸೈನ್ ಹಾಕೋದು ಬರೀ. ಓಕೆ. RX ಸೂರಿಲಿ ದುನಿಯಾ ವಿಜಯ್ ಸರ್ ಆಚೆ ಇದ್ರೆ ಜೈಲಲ್ಲಿ ಕುರ್ಗ ಮಲಗೋದು, ಆ ಒಂದು ಸೀನು. ಮತ್ತೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು, ಮುಕುಂದ ಮುರಾರಿ, ಕಿರಿಕ್ ಪಾರ್ಟಿಲಿ 2 ಕಡೆ ಕಾಣ್ತೀನಿ. ಹೌದಾ? ಕಾಣ್ತೀನಿ. ಯಾವ ಸೀನಲ್ಲಿ ಬರ್ತೀರಾ? ಹಾಸ್ಟೆಲ್ ಅಲ್ಲಿ ಒಂದು ಬಿಯರ್ ಬಾಟ್ಲ್ ಇಟ್ಕೊಂಡು ಹೊಡಿರೋ ಅಂತ ಇವರು ಉಗ್ರಂ ಮಂಜು ಅವರು ಸಿಗರೇಟ್ ಹೊಡ್ಕೊಂಡು ಹಿಂಗೆ ನೆಸಿತಾರೆ ನೋಡಿ, ಆ ಪಕ್ಕದಲ್ಲಿ ಹಿಂಗೆ ತಲೆ ಎಲ್ಲ ಕೂದಲು ಕಾಣಿಸ್ಕೋಬೇಕು ಅಂತ ಕುಣಿತಾ ಇದ್ದೀನಿ ಪಕ್ಕದಲ್ಲಿ. ಅದ್ರಲ್ಲೂ ಜೂನಿಯರ್ ಆರ್ಟಿಸ್ಟ್ ಅಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಅದ್ರಲ್ಲೊಂದು 30% ಕನ್ಸರ್ಟ್ ಕೇಮ್ ಇರ್ತಾರೆ, ಇನ್ನು 70% ಒಂದು ಡೈಲಿ 1 ಕ್ವಾರ್ಟರ್ ಎಣ್ಣೆ ಮಾಮೂಲಿಯಾಗಿ ಇಟ್ಕೊಂಡು ಅವತ್ತಿನ ಜೀವನ ಅಂತ. ಪಾಪ 30% ನಾವು ಕಲಾವಿದ್ರೆ ಬೆಳಿಲೇಬೇಕು ಅಂತ ಬಂದಿರ್ತಾರೆ. ಅವ್ರು ನನಗೆ ಕಾಂಪಿಟೇಷನ್, ನಾನ್ ಕಾಣಿಸ್ಕೋಬೇಕು ಅಂತ. ನಾನು ತಳ್ಳೋದು ನನಗೆ ಪೇಮೆಂಟೇ ಬೇಡ, ನಿಮಗೆ ಅದೇ 100-120 ರೂಪಾಯಿ ಆಗಿದ್ದು, ನಾನು ನಿಮಗೆ ಕೊಟ್ಬಿಡ್ತೀನಿ, ಬೇಕಾದ್ರೆ ದಯಮಾಡಿ ನಾನು ಮುದಕ್ ಬಿಡಿ ಅಂತ, ನನಗೆ ಪೇಮೆಂಟೇ ಬೇಡ ಅಂತ. ಆ ಮಟ್ಟಕ್ಕೆ ಕಾಂಪಿಟೇಷನ್. ಆದ್ರೂ ಆಕ್ಷನ್ ಅಂತಂದಾಗ ಮುಂದೆ ಬಿಡ್ತಿದ್ದೆ, ಹಂಗೆ ಹಿಂದೆ ಇರುವೆ ಆಕ್ಷನ್ ನಮ್ಮಲ್ಲಿ ಹೆಂಗಾರ ಬೈಕ್ ಕೇಳಿ ಬಿಡು ಅಂತ ಬಿಡ್ತಿದ್ದೆ. ಮುಕುಂದ ಮುರಾರಿಲ್ಲೂ ಹಂಗೆ ಇದೀವಿ. ಒಬ್ರು ತಲೆಯಲ್ಲಿ ಕೂದ್ಲಿಲ್ದಾರ ಎದ್ಬಿಟ್ಟು ಉಪೇಂದ್ರ ಸರ್ ಹೇಳ್ತಾರಲ್ಲ, ನೀನ್ ಯಾಕೆ ಕಿತ್ಕೊಡ್ತೀಯಾ, ಕಣ್ ಕಿತ್ಕೊಡು, ಕಾಲ್ ಕಿತ್ಕೊಡು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವ್ರು ಎದ್ ನಿಂತ್ಕೊಂಡು ಡೈಲಾಗ್ ಹೇಳ್ಬೇಕಾದ್ರೆ ಯಾರು ಡೈಲಾಗ್ ಹೇಳ್ತಾರೆ ಅವ್ರನ್ನ ಪಟ್ಟಂತ ನೆನ್ಪಿಟ್ಕೇಳಿದೆ. ಅವ್ರ ಪಕ್ಕ ನಿಂತ್ಕೊಂಡ್ರೆ ನಾನು ರಿಜಿಸ್ಟರ್ ಆಯ್ತೀನಿ ಅಂತ. ಅವ್ರ ಪಕ್ಕ ಕೂತಿದ್ದೀನಿ, ನೀಟಾಗಿ ಫೋಕಸ್ ಆಗಿದೆ, ಮುಖ ಹಿಂಗ್ ಕೂತಿದ್ದೀನಿ, ಹಿಂಗೆ ಯಾಕಂತ ತಪ್ಪು ತರ ಹಿಂಗೆ ಕೂತ್ಕೊಂಡು ನೋಡ್ತಾ. ಓಕೆ. ಸೊ ಆ ಒಂದು ಸ್ಟ್ರಗಲ್ ಐ ಥಿಂಕ್ ಮೇ 23ನೇ ತಾರೀಕಿಗೆ ಒಂದು ರಿಸಲ್ಟ್ ಅಂತಾನೆ ಹೇಳ್ಬೋದು ಅಣ್ಣ. ಇನ್ನು ಈ ಒಂದು ಜರ್ನಿ ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೋದು ನಿಮ್ಮ? ಇದು ನಾವು ಎಲ್ಲಿವರೆಗೂ ಕಷ್ಟಪಡ್ತೀವಿ, ಇದು ಸುಮ್ಮನೆ ಸೋಂಬೇರಿತನ ಪಟ್ಕೊಂಡು ನೆಗ್ಲೆಕ್ಟೆಂಟ್ ಏನಪ್ಪ ಬಿಡು ಅಂತ ನಾವೇನಾದ್ರು ಕೇರ್ಲೆಸ್ ಆಗಿದ್ರೆ ಇದಕ್ಕೆ ಸ್ಟಾಪ್ ಆಗುತ್ತೆ. ನಾವು ಹಗಲು ರಾತ್ರಿ ಕಷ್ಟ ಪಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋದ್ರೆ ಇದಕ್ಕೆ ಎಂಡೇ ಇಲ್ಲ. ಓಕೆ.